ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ಗಂಟೆ ಆಯಿತು 6:30. ಇವತ್ತು 31st ಈವ್ನಿಂಗ್ ನಾವು ಹೋಗ್ತಾ ಇದ್ದೇವೆ ಪ್ರಶಾಂತ್ ಫ್ರೆಂಡ್ ಫ್ಯಾಮಿಲಿ ಅವರನ್ನು ಪಿಕ್ ಮಾಡಲಿಕ್ಕೆ ಅಂತ. ಈಗ ಅವರ ಮನೆಗೆ ಹೋಗ್ತಾ ಇದ್ದೇವೆ. ನಾವು ಅವರನ್ನು ಪಿಕ್ ಮಾಡಲಿಕ್ಕೆ ಅಂತ ಪಿಕ್ ಮಾಡಿ ಈಗ ನಾವು ಜುಮೇರಾ ಬೀಚ್ ಸೈಡಿಗೆ ಹೋಗ್ತಾ ಇದ್ದೇವೆ. ನೋಡಿ, ಟೆಂಟನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೇವೆ. ಈಗ ನಾವು ಬಂದು ಜುಮೇರಾ ಬೀಚಿಗೆ ರೀಚ್ ಆದ್ವಿ. ನೋಡ್ತಿರ್ಬೋದು ನೀವು, ಬೀಚು ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ, ತುಂಬ ಚೆನ್ನಾಗಿ ಸೆಟಪ್ ಸಹ ಇದೆ, ತುಂಬ ಚೆನ್ನಾಗಿದೆ, ದೊಡ್ಡದಾಗಿ ಸಹ ಇದೆ, ತುಂಬ ಕ್ಲೀನ್ ಸಹ ಇದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಮಕ್ಕಳು ಸಹ ಎಂಜಾಯ್ ಮಾಡ್ತಾರೆ ಇಲ್ಲಿ. ಇಲ್ಲಿ ಬಂದರೆ 2 ಅಡ್ವಾಂಟೇಜ್ ಇದೆ ನೋಡಿ. ಇಲ್ಲೆಲ್ಲ ಸಿಟ್ಟಿಂಗ್ ಇದು ಸಹ ಇದೆ ಬೀಚಲ್ಲಿ. ಬೆಳಿಗ್ಗೆ ಹೊತ್ತು ಬಂದು ಅಂಬ್ರೆಲ್ ಬಿಡಿಸ್ಕೊಂಡು ಆರಾಮ್ಸೆ ಬೀಚ್ ಸೈಡಲ್ಲಿ ಎಂಜಾಯ್ ಮಾಡ್ಕೊಂಡು ಕುತ್ಕೊಬೋದು, ರಿಲ್ಯಾಕ್ಸ್ ಮಾಡ್ಕೊಂಡು. ಈ ಬೀಚಿಗೆ ಬಂದರೆ 2 ಅಡ್ವಾಂಟೇಜ್ ಇದೆ. ಏನಂದರೆ ಇಲ್ಲಿಂದ ನೋಡಿದರೆ ಜುಮೇರಾ ಬೀಚಲ್ಲಿ ನಿಂತ್ಕೊಂಡು ನೋಡಿದರೆ ಒಂದು ಜುಮೇರಾ ಬೀಚ್ ಇದು ಕ್ರ್ಯಾಕರ್ ಶೋ ಸಹ ನಿಮಗೆ ಕಾಣ್ತದೆ. ಇನ್ನೊಂದು ಬುರ್ಜ್ ಖಲೀಫತ್ ಸಹ ಕ್ರ್ಯಾಕರ್ ಶೋ ಕಾಣ್ತದೆ. ನಾವು ಆ್ಯಕ್ಚುಲಿ ಇಲ್ಲಿ ಸೆಲೆಬ್ರೇಷನ್ ಅಂದರೆ ನ್ಯೂ ಇಯರ್ ಈ ವರ್ಷ ಸೆಲೆಬ್ರೇಷನ್ ಮಾಡುವ ಐಡಿಯಾದಲ್ಲಿ ಇರಲಿಲ್ಲ. ಖಾಲಿ ಊಟ ಮಾಡಿ ಮಲಗುವ ಅಂತ ಇದ್ವಿ. ಅಂದರೆ ಹೊರಗೆ ಹೋಗಿ ಊಟ ಮಾಡಿ ಮಲಗುವ ಅಂತಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ನಾವು ಸೆಟಪ್ ಮಾಡಿ ಕ್ರ್ಯಾಕರ್ ಶೋ ಸಹ ನೋಡುವ, ನಾವು ಏನೋ ಒಂಥರ ಮಕ್ಕಳಿಗೆ ಸಹ ಖುಷಿ, ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಸಹ ಹೇಳ್ಬೋದು. ತುಂಬ ಚೆನ್ನಾಗಿರ್ತದೆ ದುಬೈದು ಕ್ರ್ಯಾಕರ್ ಶೋ ಅಂತೂ. ಮತ್ತು ಎಲ್ಲರೂ ನೋಡ್ತಿರ್ಬೋದು, ಟೆಂಟ್ ಎಲ್ಲ ಹಾಕ್ಕೊಂಡು ಕೂತಿದ್ರು. ಹಾಗೆ ನಾವು ಸಹ ನಮ್ಮ ಟೆಂಟನ್ನು ಸಹ ಸೆಟಪ್ ಮಾಡ್ಕೊಂಡು ಬಿಟ್ವಿ. ತುಂಬ ಚೆನ್ನಾಗಿದೆ, ತುಂಬ ಬೀಚ್ ಸಹ ಸ್ಪೇಸಸ್ ಇದೆ. ಕೆಲವರು ಮನೆಯಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಬಂದು ಫ್ಯಾಮಿಲಿ ಸಮೇತ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಪಾರ್ಸೆಲ್ ಸಹ ತೊಗೊಂಡು ಬಂದು ಕೂತ್ಕೊಂಡು ಊಟ ಮಾಡ್ಬೋದು ಇಲ್ಲಿ. ನೋಡಿ, ಇದೊಂದು 10:30 ಜನ ಎಲ್ಲ ಸೇರ್ಲಿಕ್ಕೆ ಶುರು ಆದರು. ಯಾಕಂದರೆ ಇಲ್ಲಿ ಕರೆಕ್ಟ್ 12 ಗಂಟೆಗೆ ಕ್ರ್ಯಾಕರ್ ಶೋ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಜನ ಎಲ್ಲ ಬರಲಿಕ್ಕೆ ಶುರು ಆಯಿತು. ಎಲ್ಲರೂ ಕೂತ್ಕೊಂಡಿದ್ದಾರೆ. ನೀವು ನೋಡ್ತಿರ್ಬೋದು, ಫಸ್ಟಿಗೂ ಈಗಲೂ ಡಿಫ್ರೆನ್ಸ್ ನೀವು ನೋಡ್ತಿರ್ಬೋದು. ಲಾಸ್ಟ್ ಇಯರ್ ನಾವು ಫ್ಯಾಮಿಲಿ ಜೊತೆ ಊರಲ್ಲಿ ತುಂಬ ಚೆನ್ನಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ. ನೋಡಿ, ಇಲ್ಲಿ ಕ್ರ್ಯಾಕರ್ ಶೋ ಆಗ್ತಿದೆ, ಆದರೆ ಅದು ಟ್ರಯಲ್ ಕ್ರ್ಯಾಕರ್ ಶೋ. ಒಂದು 10:30 ಒಂದು ಟ್ರಯಲ್ ಕ್ರ್ಯಾಕರ್ ಶೋ ಸಹ ಮಾಡಿದ್ವಿ, 1-2 ಸೆಕೆಂಡ್ ಕ್ರ್ಯಾಕರ್ ಶೋ. ನೀವು ಲಾಸ್ಟ್ ಇಯರ್ ನೋಡ್ತಿರ್ಬೋದು, ನಾವು ಊರಿನಲ್ಲಿ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನ್ಯೂ ಇಯರ್ ಸಹ ಸೆಲೆಬ್ರೇಷನ್ ಮಾಡಿದ್ವಿ. ಅದು ಸಹ ಲಾಗ್ ನಾನು ಶೇರ್ ಮಾಡಿದ್ದೀನಿ, ನೀವು ನೋಡಿರ್ತೀರಾ ಅಂತ ನೆನೆಸ್ಕೊಳ್ತೇನೆ. ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ, ಪ್ಲೀಸ್ ಹೋಗಿ ನೋಡಿ. ಹಾಗೆ ಈ ಸತಿ ಸಹ ಕ್ರ್ಯಾಕರ್ ಶೋ ನೋಡ್ಕೊಂಡು ದುಬೈಲಿ ಫ್ರೆಂಡ್ಸ್ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಏನೋ ಒಂಥರ ಮಕ್ಕಳು ಸಹ ಖುಷಿಯಾಗಿ ಆಟ ಆಡ್ಕೊಂಡು ಮಜವಾಗಿದ್ದರು, ನಾವು ಸಹ ಎಂಜಾಯ್ ಮಾಡಿದ್ವಿ. ನೋಡಿ, ಇದೊಂದು ವೇ ಮಾಡಿದ್ದಾರೆ ಬೀಚಿಗೆ ಹೋಗ. ಈ ಕರೆಕ್ಟು 12 ಗಂಟೆ ಆಯಿತು, ಆವಾಗ ಇಲ್ಲಿ ಕ್ರ್ಯಾಕರ್ ಶೋ ಶುರು ಆಗ್ತದೆ ಅಂತ ಬುರ್ಜ್ ಖಲೀಫಾ ಮುಂದೆ ಎಲ್ಲರೂ ಬಂದು ನಿಂತ್ಕೊಳ್ಳಿ ಶುರು ಮಾಡಿದರು. ಬನ್ನಿ, ದುಬೈದು ಕ್ರ್ಯಾಕರ್ ಶೋ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೆ. ನೀವು ಸಹ ನೋಡಿ ಖುಷಿ ಪಡಿ.
انت عوض انت برج خليفة. ಜಾನ್ವರಿ 1 ಗಂಟೆ 3 ಗಂಟೆ. ಈಗ ನಾವು ಬರ್ದುಬೈ ಕಡೆ ಹೊರಟಿದ್ದೇವೆ. ಬರ್ದುಬೈಗೆ ಅಲ್ಲಿ ಒಂದು ಸೂಪರ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು. ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿ ಇವತ್ತು ಜಾನ್ವರಿ 1 ಆದ ಕಾರಣ ದೇವರ ದರ್ಶನ ಮಾಡಿ ನಮ್ಮ ಹೊಸ ವರ್ಷದ ಮೊದಲನೇ ದಿನವನ್ನು ಪ್ರಾರಂಭಿಸೋಣ ಅಂತ ನೆನೆಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ರಶ್ ಇತ್ತು, ಆದರೆ ಸಹ ರಶ್ ಅಂತ ಅನಿಸ್ಲೇ ಇಲ್ಲ. ಬೇಗ ಬೇಗ ಕ್ಲಿಯರ್ ಹಾಕಿ ನಮ್ಮ ದೇವರ ದರ್ಶನ ಸಹ ಚೆನ್ನಾಗಿ ಮಾಡಿ ವಿಂಟರ್ ವೆಕೇಷನ್ ಮುಗಿದು ಜಿಎನ್ಗೆ ಅಂದರೆ ಮಕ್ಕಳಿಗೆ ಸ್ಕೂಲ್ ರೀಓಪನ್ ಸಹ ಆಗ್ತಾ ಇತ್ತು ಸ್ವಲ್ಪ ದಿವಸದಲ್ಲೇ. ಅಲ್ಲಿಂದ ಸೆಲೂನಿಗೆ ಹೋಗಿ ಜಿಎನ್ ಹೇರ್ ಕಟ್ ಎಲ್ಲ ಟ್ರಿಮ್ ಮಾಡಿ ಊಟ ಮಾಡ್ಕೊಂಡು ಮನೆಗೆ ಹೋದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.